ಆರ್ಎಸ್ಎಸ್ನ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ವಿಚಾರ. ಅದಾದ ಮೇಲೆ ಅವರಿಗೆ ವಿಪರೀತ ಬೆದರಿಕೆ ಕರೆಗಳು ಬರ್ತಾ ಇತ್ತಂತೆ. ಸೊ ಇವತ್ತು ಅವರು ಸಾಕ್ಷಿಯನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಡಿಯೋ ಸಮೇತ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬೆದರಿಕೆ ಕರೆ ಬಗ್ಗೆ ಟ್ವೀಟ್ ಮಾಡಿದ್ರು, ನನಗೆ ತುಂಬ ಕಾಲ್ ಬರ್ತಾ ಇದೆ ಈ ಥರದ್ದು ಅಂತಂದ್ಬಿಟ್ಟು. ಅವ್ರು ಹೇಳ್ತಾರೆ, ಈ ಥರ 20ಕ್ಕೂ ಹೆಚ್ಚು ಕರೆಗಳು ನಂಗೆ ಬಂದಿದೆ, ಅನ್ಎಡಿಟೆಡ್ ವಿಡಿಯೋವನ್ನು ಹಾಕಿದ್ದೀನಿ. ಬಿಜೆಪಿ ಅವರು ದಾಖಲೆ ಕೇಳ್ತಾ ಇದ್ರು, ನಿಮಗೆ ಬೆದರಿಕೆ ಕರೆ ಬರ್ತಾ ಇದ್ರೆ ದಾಖಲೆ ಬಿಡಿ ಅಂತಂದ್ಬಿಟ್ಟು ದಾಖಲೆಯನ್ನು ಬಿಡ್ತಾ ಇದ್ದೀನಿ ನೋಡಿ ಅಂತಂದ್ಬಿಟ್ಟು ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ಬೈದಿರೋದು, ವಾಚಾಮಗೋಚರವಾಗಿ ಬೈದಿರ್ತಕ್ಕಂಥದ್ದು. ಇದು RSSನ ಸಂಸ್ಕೃತಿ ನೋಡಿ, RSSನವ್ರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ಈ ಥರ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ. हेलो क्या होता है? तू कौन है? तू तेरे जैसा औलाद निकला है ना इंडिया में. हाँ? क्या प्रॉब्लम क्या है तुम्हारा? प्रॉब्लम क्या है तुम्हारा? अरे इसके बारे में तो बोलने का तेरी औकात. तेरी औकात है क्या? हाँ? अब मेरे औकात है, मैं RSS का जुड़ा हुआ. मेरे RSS जो है ना 100 साल के. ये प्रियंका तू अभी पैदा हुआ है, 30, 35, 40 साल तेरा उम्र हुआ है. हाँ? तेरे बाप को बोलने को नहीं आता. राहुल गांधी को वो प्रियंका गांधी बोलता है. हाँ? यही राहुल सीख है गांधी क्या? को सही वो ये बोलता सब एक मिनट सुनो, ये सब जो गाली बक रहे हो ना, यही आपका सीख है? RSS का सीख यही है क्या? यही सिखाते आपको RSS शाखा में? मतलब नहीं तू बोलो RSS शाखा. अरे भाई एक मिनट ठहरो. RSS शाखा में तेरी बात. ये किसका? ये अरे ठहरो, अरे ठहरो भाई. ये आपको शाखा में सिखाते हैं, मोहन भागवत जी सिखाते हैं, BL संतोष जी सिखाते हैं. पहले मेरी बात सुन, पहले बात तो सुनते जा. बात सुनने की औकात रखते. नहीं अभी ये जो आप भाषा बात कर रहे हैं, आपको RSS सिखाता है क्या? ये शाखा में सिखाते हैं आपको? हाँ. ಸೊ ಈ ಥರ ಒಂದು 20 ಕಾಲ್ಸ್ ಬಂದಿದೆಯಂತೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ. ಕೆಲವೆಲ್ಲ ಇನ್ನೂ ಕೆಟ್ಟದಾಗಿದೆ ಅಂತ ಹೇಳ್ತಾರೆ ಅವರು. ಈ ಕೆಲವೆಲ್ಲ ಅವರು ಭಾಷೆ ಪ್ರಯೋಗ ಮಾಡಿರ್ತಕ್ಕಂಥದ್ದೆಲ್ಲ ತುಂಬ ಕೆಟ್ಟದಾಗಿದೆ. ಸೊ ಅದನ್ನು ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ, ನಿಮ್ಗೆ RSSನಲ್ಲಿ ಇದನ್ನೇ ಹೇಳ್ಕೊಡ್ತಾರಾ? ಅಷ್ಟು ಸಂಸ್ಕೃತಿಹೀನ ವ್ಯಕ್ತಿಗಳು ಈ ರೀತಿ ಕರೆ ಮಾಡಿದ್ದಾರೆ, ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ BJP ಅವರು ಸಾಕ್ಷಿ ಕೇಳಿದ್ದಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಇದು RSSನ ಸಂಸ್ಕೃತಿಯನ್ನು ತೋರಿಸುತ್ತೆ. ದೂರು ಕೊಡಿ ಸರ್ ಒಂದು ಅಂತ ಕೇಳಿದ್ದಕ್ಕೆ, ಆಯಿತು ದೂರು ಕೊಡೋದ್ರ ಬಗ್ಗೆ ಪರಮೇಶ್ವರ್ ಜೊತೆ ನಾನು ಮಾತಾಡ್ತೀನಿ. ದೂರು ಕೊಡೋದು ಸುಲಭ, ಆ ಫೋನ್ ಮಾಡಿದವನಿಗೆ ಶಿಕ್ಷೆನೂ ಆಗುತ್ತೆ. ಆದರೆ ಆ ಮನಸ್ಥಿತಿ ತುಂಬಿದ RSSಗೆ ಏನು ಶಿಕ್ಷೆ ಅಂತ RSS ಬಗ್ಗೆನೇ ಮಾತಾಡಿದ್ದಾರೆ. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿರ್ತಕ್ಕಂಥದ್ದು. BJP ಅವರೆಲ್ಲರೂ ಏನು ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSSಯಿಂದ ನಾನು ಬಂದಿದ್ದೀನಿ, RSSನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಭಯಕ್ಕೆ ಅಂತ ಏನೇನು ಬೈದಿದ್ದು ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. BJP ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತು ಯಾರ್ಯಾರು ನಿನ್ನೆ ಭಾಳ ದೊಡ್ಡ ಮಾತಾಡ್ತಾ ಇದ್ರಲ್ಲ BJP ಅವರು, BJP ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು 2 ರೂಪಾಯಿಗೆ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ RSSನಲ್ಲಿ ಏನು ಕಲಿಸ್ತಾರೆ, BJP ಅವ್ರು ಏನು ಕಲಿತಾರೆ, ಅದಕ್ಕೆ ಉತ್ತರ ನಾನು ಕೊಡಬೇಕಾ? ಇಲ್ಲೇ ಸಿಕ್ಕಿದೆ ಅಲ್ಲ, ಅವರೆಲ್ಲ ಮಾಜಿ ಸಂಸದರು, ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರಾ ನನಗೆ ಈಗ, ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಅದನ್ನು ಬರೆದಿದ್ದೀನಲ್ಲ, ಕಂಪ್ಲೇಂಟ್ ಕೊಟ್ಟರೆ ಅವನ ಮೇಲೆ ಹ್ಯಾರಾಸ್ಮೆಂಟ್ ಆಗುತ್ತೆ. ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ,
ಆ ವ್ಯಕ್ತಿಗಳೇನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಕೊಡ್ಬೋದು. ಎಲ್ಲ 30-50 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, 100 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಆ 100 ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ. ಆದರೆ ಆ 100 ವ್ಯಕ್ತಿಗಳನ್ನು ಮನಸ್ಸನ್ನು ಮತ್ತು ಬುದ್ಧಿಯನ್ನು ಕಲುಷಿತ ಮಾಡಿದ್ರಲ್ಲ, ಅವ್ರು ಹಾಗೆ ಓಡಾಡ್ತಾರಲ್ಲ. ಆ್ಯಂಡ್ ನಮಗೇನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ವೈಯಕ್ತಿಕ ಅಲ್ಲ. ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು. ಆಮೇಲೆ ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗೆ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ RSS ವಿರುದ್ಧ ಸಮರ ಸಾರಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸಾಕ್ಷಿಯನ್ನು ಕೂಡ ಒದಗಿಸಿದ್ದಾರೆ, ಯಾರು ಯಾವ ರೀತಿ ಮಾತನಾಡ್ತಾರೆ ಅಂತಂದ್ಬಿಟ್ಟು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವಾಗ ರಾಜ್ಯ ಕಾಂಗ್ರೆಸ್ RSS ವಿಚಾರದಲ್ಲಿ ಸ್ವಲ್ಪ ಕಠಿಣ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಧ್ಯತೆನೇ ದಟ್ಟವಾಗಿದೆಯಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ 2 ಭಾಗ. ಒಂದು, ಪ್ರಿಯಾಂಕ ಖರ್ಗೆ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು RSSನ ಚಟುವಟಿಕೆಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳೆಲ್ಲ ಒಂದು ಆವರಣಗಳಾಗಿರ್ಬೋದು, ಆ ಸ್ಥಳಗಳಲ್ಲಿ ಚಟುವಟಿಕೆ ನಡೀಬಾರದು, ಇದನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಭಾಗ. ಅದರ ಮುಂದುವರಿದ ಭಾಗವಾಗಿ RSSನಿಂದ ಆ ಒಂದು ಕೆಲ ವ್ಯಕ್ತಿಗಳು ಕರೆ ಮಾಡ್ತಾ ಇದ್ದಾರೆ, ಬೆದರಿಕೆ ಕರೆಯನ್ನು ಒಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಇನ್ನೊಂದು ಭಾಗ. ಇವು ಮೊದಲ ವಿಚಾರದಲ್ಲಿ ಕ್ಲಿಯರ್ ಆಗಿ ಪ್ರಿಯಾಂಕ ಖರ್ಗೆ ಅವರು ಇದ್ದಾರೆ. ಮೊದಲಿಂದಲೂ ಕೂಡ ನಾನು ಮನವಿಯನ್ನು ಕೊಟ್ಟಿದ್ದೇನೆ, ಅದು ಚರ್ಚೆ ಆಗಬೇಕಾಗತ್ತೆ. ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು CM ಎಲ್ಲರೂ ಕೂಡ ನನ್ನ ಸಪೋರ್ಟ್ಗಿದ್ದಾರೆ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಹೇಳಿದ ಬಳಿಕ, ಅಂದರೆ ಈ ಪತ್ರವನ್ನು ಬರೆದ ಬಳಿಕ ಸುಮಾರು 20ಕ್ಕೂ ಹೆಚ್ಚು ಕಾಲ್ಗಳನ್ನು ಆ ರೀತಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಅಂದರೆ ಸಾಕಷ್ಟು ಕಾಲ್ ಬಂದಿದೆ, ಎಲ್ಲವೂ ಕೂಡ ಕೆಲವು ಇಂಟರ್ನ್ಯಾಷನಲ್ ಕಡೆಯಿಂದ ಬಂದಿರತಕ್ಕಂಥ ಕಾಲ್ಸು ಅಂತಲೂ ಕೂಡ ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅದರಲ್ಲಿ ಸ್ಯಾಂಪಲ್ ಆಗಿ ಒಂದು ಆಡಿಯೋನ ಮಾತ್ರ ನಾನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಬಿಕಾಸ್ ಆಫ್ BJPಗರು ಇದೊಂದು ಸ್ಟಂಟ್ ಮೀಡಿಯಾ ಪಬ್ಲಿಸಿಟಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ಆ ಒಂದು ಆಡಿಯೋನ ರಿಲೀಸ್ ಮಾಡಿದ್ದೇನೆ. ಈ ರೀತಿಯದು ಸುಮಾರು 20 ಆಡಿಯೋಗಳು ನನ್ನ ಹತ್ರ ರೆಕಾರ್ಡ್ ಆಗಿದೆ, ಆ ಒಂದು ವಿಡಿಯೋನು ಕೂಡ ಮಾಡಿ ಇಟ್ಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಇನ್ನೂ ಕೂಡ ಒಂದು ರೀತಿಯಲ್ಲಿ ವಲ್ಗರಾಗಿದೆ, ಭಾಳ ಅಶ್ಲೀಲವಾಗಿ ಕೆಟ್ಟದಾಗಿ ನನ್ನ ಕುಟುಂಬವನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ಇದು ಎಲ್ಲಿಂದ ಏನಾಗ್ತಾ ಇದೆ ಅನ್ನೋ ನನಗೆ ಗೊತ್ತು, ನನ್ನ IT-BT ಸಚಿವ ಅನ್ನೋದು. ಹಾಗಾಗಿ ಇದನ್ನು ದೂರು ಕೊಡದೇ ಇದು ತನಿಖೆ ನಡೆಸೋದಕ್ಕೆ ಬರುತ್ತಾ? ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ಒಬ್ಬ ಸಚಿವನ ಮೇಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಆ ಪ್ರಕ್ರಿಯೆಗಳನ್ನು ಕೂಡ ಮಾಡ್ಬೋದು. ಅದರ ಹಿಂಟನ್ನು ಇವತ್ತು ಗೃಹ ಸಚಿವರಾಗಿರ್ತಕ್ಕ ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ. ಆಗ ನೀವು ಕಂಪ್ಲೇಂಟ್ ಕೊಡಲ್ವಾ ಅಂತ ಹೇಳಿದ ಮಾತಂಥ ಸಂದರ್ಭದಲ್ಲಿ ನಿನ್ನೆಯೂ ಕೂಡ ಅದಕ್ಕೆ ಸ್ಪಷ್ಟಪಡಿಸಿದ್ರು. ಈ ಹಿಂದೆಯೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದು, ಅದು ಇಂಟರ್ನ್ಯಾಷನಲ್ ಕಾಲ್ ಆಗಿರ್ತಕ್ಕಂಥ ಟ್ರೇಸ್ ಮಾಡೋದು ಕಷ್ಟ ಆಗ್ತಾ ಇತ್ತು, ಏನೂ ಆಗೋದಿಲ್ಲ ಅಂತ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರ ಜೊತೆ ನಾನು ಚರ್ಚೆ ಮಾಡ್ತೇನೆ, ದೂರನ್ನು ಕೂಡ ಕೊಡ್ತೇನೆ ಅನ್ನೋ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ದೂರು ಕೊಟ್ಟ ಬಳಿಕ ಏನಾಗುತ್ತೆ ಮತ್ತು ಅದು ಟ್ರೇಸ್ ಆಗುವಂಥ ಕೆಲಸ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಇಲ್ಲಿ ಎಲ್ಲ ಒಂದು ಕಡೆ ಇದು ಪೊಲಿಟಿಕಲ್ ಆಗಿ ಟರ್ನ್ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಜಟಾಪಟಿ ಜೋರಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಬೆದರಿಕೆಯ ಕರೆಯನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ. ನಾಳೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಒಂದು RSS ಬ್ಯಾನ್ ವಿಚಾರವಾಗಿ, ಅಂದರೆ ಚಟುವಟಿಕೆಗಳ ಬ್ಯಾನ್ ವಿಚಾರವಾಗಿ, ಜೊತೆಗೆ ಈ ಒಂದು ಪ್ರಿಯಾಂಕ ಖರ್ಗೆ ಬೆದರಿಕೆ ವಿಚಾರವಾಗಿ ಕೂಡ ಗಂಭೀರವಾಗಿ ಚರ್ಚೆ ಮಾಡಿ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗೆ. ಸೊ ನಾಳೆ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಏನಾಗುತ್ತೆ?